ಟಿಬಿ ಡ್ಯಾಂನಲ್ಲಿ ಚುರುಕುಗೊಂಡ ದುರಸ್ತಿ ಕಾರ್ಯ. ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಸೋಕೆ ಕಸರತ್ತು. 40ಕ್ಕೂ ಹೆಚ್ಚು ಟಿಎಂಸಿ ನೀರು ಖೋತ. ಗಂಗಾವಳಿಯಲ್ಲಿ ಮುಂದುವರೆದ ಶೋಧ ಕಾರ್ಯ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದಿಂದ ಹುಡುಕಾಟ. ನದಿಯಲ್ಲಿ ಮತ್ತೊಂದು ಕಬ್ಬಿಣದ ಭಾಗ ಪತ್ತೆ. ಬಿಜೆಪಿ ಬಂಡಾಯಕ್ಕೆ ಬೀಳುತ್ತಾ ಬ್ರೇಕ್. ದೆಹಲಿಗೆ ಬರುವಂತೆ ಸಾಹುಕಾರ್ಗೆ ಸಂತೋಷ್ ಬುಲಾವ್. ಆಗಸ್ಟ್ 21ರ ಸಭೆಗೂ ಮುಂದೂಡಿಕೆ. ಇವ್ರಿಗೆ ಇದು ಇನಿಷಿಯೇಟಿವ್ ತುಂಬ ಆಸೆ, ಇವ್ರಿಗೆ ಈ ಥರ ಪೂಜೆಗಳೆಲ್ಲ ಮಾಡಬೇಕು ಅಂತ. ಸೊ ನಮ್ಮಲ್ಲಿ ಕಳಶ ಕೂರಿಸೋರು ಅಮ್ಮ, ಇವರು ಅದನ್ನು ಇನ್ನೊಂದು ಸ್ಟೇಜಿಗೆ ತೊಗೊಂಡು ಕಳಶದ ಜೊತೆ ಲಕ್ಷ್ಮಿನೇ ಕೂರಿಸೋ ಥರ ಎಲ್ಲ ಪ್ಲ್ಯಾನ್ ಮಾಡಿ. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಮಂಡ್ಯದಲ್ಲಿ ದೇವಿಗೆ ದುಡ್ಡಿನಿಂದ ಅಲಂಕಾರ. ರಿಯಲ್ ಸ್ಟಾರ್ ಮನೆಯಲ್ಲೂ ಪೂಜಾ ಕೈಂಕರ್ಯ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕೇಸ್, ಇದನ್ನ ಖಂಡಿಸಿ ದೇಶದಾದ್ಯಂತ ವೈದ್ಯರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ನಾಳೆ ಇದರ ಬಿಸಿ ರಾಜ್ಯದಲ್ಲೂ ಕೂಡ ತಟ್ಟಲಿದೆ. ನಾಳೆ ಇನ್ ಕೇಸ್ ಏನಾದರೂ ನೀವು ಆಸ್ಪತ್ರೆಗೆ ಹೋಗಬೇಕು ಅಂದ್ಕೊಂಡಿದ್ರೆ, ಇವತ್ತು ಬೇಡ ನಾಳೆ ಹೋಗೋಣ ಅಂದ್ಕೊಂಡಿದ್ರೆ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಆಗೋ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಆಸ್ಪತ್ರೆ ಕೆಲಸಗಳನ್ನು ಇವತ್ತೇ ಮುಗಿಸ್ಕೊಳ್ಳೋದು ಉತ್ತಮ. ನಾಳೆ ಖಾಸಗಿ ಆಸ್ಪತ್ರೆಗಳ OPDಯನ್ನು ಬಂದ್ ಮಾಡಿ ದೇಶದಾದ್ಯಂತ ನಡೀತಾ ಇರುವ ಪ್ರತಿಭಟನೆಗೆ ಸಾಥ್ ನೀಡಲಿಕ್ಕೆ ರಾಜ್ಯದಲ್ಲೂ ಕೂಡ ವೈದ್ಯರು ನಿರ್ಧಾರ ಮಾಡಿದ್ದಾರೆ. ದೇಶದಾದ್ಯಂತ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕಿಚ್ಚು ಧಗಧಗಿಸ್ತಾ ಇದೆ. ಕೋಲ್ಕತ್ತಾದಲ್ಲಿ ನಡೆದಿದ್ದ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕೇಸ್ ದೇಶದಾದ್ಯಂತ ನಾಳೆ ಖಾಸಗಿ ಆಸ್ಪತ್ರೆಯ OPDಯನ್ನು ಬಂದ್ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ OPDಗಳು ಕ್ಲೋಸ್ ಆಗಿ ಇರಲಿದೆ. IMA ಹಾಗೆ ಫನಾ PHANA ಅಡಿಯಲ್ಲಿ ಆಸ್ಪತ್ರೆಗಳ OPD ಬಂದ್ಗೆ ಕರೆ ನೀಡಲಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಡ್ಯೂಟಿ ಡಾಕ್ಟರ್ ಮೇಲೆ ಆದ ರೇಪ್ ಹಾಗೆ ಮರ್ಡರ್ ಈ ಪ್ರಕರಣವನ್ನು ಖಂಡಿಸಿ ವೈದ್ಯರುಗಳಿಗೆ, ಅದರಲ್ಲೂ ಮಹಿಳಾ ವೈದ್ಯರುಗಳಿಗೆ ಸುರಕ್ಷತೆಯನ್ನ ಪ್ರತಿಪಾದಿಸುವ ಕಾಯ್ದೆಯನ್ನ ತಕ್ಷಣಕ್ಕೆ ಜಾರಿಗೆ ತರಬೇಕು. ವೈದ್ಯರ ಮೇಲೆ ಆಗುವ ದಾಳಿಗಳಿಗೆ ಕಠಿಣ ಶಿಕ್ಷೆಯಾಗುವಂತಹ ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ದೇಶದ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ.